ಜಾತಿಗಳ ಒಕ್ಕೂಟದ ಒಳ ಮೀಸಲಾತಿಯಲ್ಲಿ ಏನು ತಾರತಮ್ಯ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಬೇಡಿಕೆ ಒಂದು. ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಮಕ್ಕಳ ಒಂದು ಫುಡ್ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ತಾರತಮ್ಯ ಆಗಿದೆ ಅದನ್ನು ಸರಿಪಡಿಸಿಕೊಡ್ಬೇಕು ಅಂತ ಎರಡು ಬೇಡಿಕೆಗಳನ್ನಿಟ್ಟು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. 24 ಎರಡು ವಿಚಾರಗಳ ಬಗ್ಗೆ ಬೃಹತ್ವಾಗಿರತಕ್ಕಂಥ 8 ತಾಲೂಕುಗಳು ಸೇರಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಇಲ್ಲಿ ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲು ನಡಿಗೆಯಲ್ಲಿ ಹೋಗಿ ಅವ್ರಿಗೆ ಮನವಿಯನ್ನು ತಿಳಿಸಿ ಅದು ಸರ್ಕಾರಕ್ಕೆ ಮುಟ್ಟುವಂತ ಕೆಲಸವನ್ನು ನಾವು ಎಲ್ಲ ನಮ್ಮ ವಲಯ ಬಲಗೈ ಜಾತಿಯ ಒಂದು ಒಕ್ಕೂಟ ಏನಿದೆ ಅದು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಸುಮಾರು ಒಂದು 3000 ಜನ ಸೇರ್ತಕ್ಕಂಥ ಒಂದು ಅಂದಾಜಿದೆ. ಅದಕ್ಕಿಂತ ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಒಂದು 3000ಕ್ಕಂತೂ ಟಾರ್ಗೆಟ್ ಇದೆ ನಮ್ದು. ಎಲ್ಲ 8 ತಾಲೂಕುಗಳಿಂದ ಎಲ್ಲರೂ ಒಬ್ರು ಬಿಡದಂಗೆ ಈ ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಎಲ್ಲ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ಎಲ್ಲ ಖರ್ಚು ವೆಚ್ಚಗಳು ಬರೆಸ್ಕೊಂಡು ನಾವೇ ಬಂದಿದ್ದೀವಿ. ಯಾವ್ಯಾವ ಸಮುದಾಯದ ಮೇಲೆ ನಾವು ಹೊರೆ ಹಾಕಿಲ್ಲ, ಯಾವ್ಯಾವ ಅಧಿಕಾರಿ ವರ್ಗದ ಮೇಲೆ ಕೂಡ ನಾವು ಹೊರೆ ಹಾಕಿಲ್ಲ. ನಾವೇ ಸ್ವಯಂ ಪ್ರೇರಿತವಾಗಿ ಎಲ್ಲ ನಮ್ಮ ತಾಲೂಕು ಪದಾಧಿಕಾರಿ 8 ತಾಲೂಕಿನ ಪದಾಧಿಕಾರಿಗಳು ಏನಿದ್ದಾರೆ, ಅಧ್ಯಕ್ಷ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ಖಜಾಂಚಿಗಳಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಕುಟುಂಬದ ನನ್ನ ತಂದೆ ತಾಯಿ ಹಿರಿಯರು ಎಲ್ಲರೂ ಆಗಿರ್ಬೋದು, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಕಚ್ಚಿಟ್ಕೊಂಡು ಈ ಕಾರ್ಯಕ್ರಮವನ್ನು ಇದನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಇದಾದ್ಮೇಲೆ 25ನೇ ತಾರೀಕು ಕೂಡ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಏನ್ ನಡೀತಾ ಇದೆ, ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಏನ್ ನಡೀತಿದೆ ಅದು ಕೂಡ ಹೋಗ್ಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಎಲ್ಲಾ ಸಮುದಾಯದ ಪ್ರತಿಯೊಬ್ಬರಿಗೂ ಮನೆಗೆ ಒಬ್ಬರಿಬ್ಬರು ಹೋಗ್ಲಿಕ್ಕೆ ಈ ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಈ ತಾರತಮ್ಯವನ್ನ ಕೂಡಲೇ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಈ ತಾರತಮ್ಯ ವರ್ಗೀಕರಣದ ಇರ್ತಕ್ಕಂಥ ತಾರತಮ್ಯವನ್ನ ಬಗೆಹರಿಸಿಕೊಡ್ಬೇಕು ಅಂತೇಳಿ ಮತ್ತೊಂದು ಸಲ ಸರ್ಕಾರದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಶ್ರೀನಿವಾಸಪ್ಪ ಅಂತ ಹೇಳ್ಬಿಟ್ಟು ಬಲಗೈ ಜಾತಿಗಳ ಒಕ್ಕೂಟದ ಸಲಹಾ ಸಮಿತಿಯ ಅಧ್ಯಕ್ಷ. ನಮ್ಮ ಬಲಗೈ ಜಾತಿಗಳ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಮಾತಾಡಿದ್ದಾರೆ. ಸ್ಪಷ್ಟವಾಗಿ ಎಲ್ಲಾ ವಿಷಯಗಳನ್ನು ಹೇಳಿದ್ದಾರೆ. ಯಾರೇ ವೈಯಕ್ತಿಕವಾಗಿ ಯಾರು ಯಾವುದೇ ರೀತಿಯನ್ನ ನಾವು ತಗೊಳ್ತಾ ಇಲ್ಲ. ನಮ್ಮ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ. ನಾಗಮೋಹನ್ ಅವರ ವರದಿಯಿಂದ ಅದನ್ನು ಸರಿಪಡಿಸಬೇಕು, ಮತ್ತೆ ನಾವೆಲ್ಲ ಸಾಮರಸ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಒಂದು ಬಲಗೈ ಜಾತಿಗಳ ಒಕ್ಕೂಟದ ಒಂದು ಧ್ಯೇಯ. ನಾವು ಯಾರ ಹತ್ರ ಆಗ್ಲಿ ಯಾವುದೇ ಒಂದು ವಿಷಯಕ್ಕೆ ಹಣ ವಸೂಲಿಗಾಗ್ಲಿ ಅಥವಾ ಇನ್ನೊಂದು ವಿಷಯಕ್ಕಾಗ್ಲಿ ಆಯ್ತಾ, ಯಾವುದಕ್ಕೂ ಯಾರಲ್ಲೂ ನಾವು ಯಾವುದನ್ನೇ ಒಂದು ಇದನ್ನು ಮಾಡಲ್ಲ. ನಮಗೇನು ನಮಗ ಆಗಿರೋ ಅನ್ಯಾಯನ ಇವರು ಸರಿಪಡಿಸ್ಬೇಕು, ಇದೇ ನಮ್ಮ ಹೋರಾಟ. ಈ ಅಕಸ್ಮಾತ್ ಏನಾದ್ರೂ ಸರ್ಕಾರ ಇದನ್ನ ಗಮನಕ್ಕೆ ತಗೊಳ್ಳದೆ ಇದ್ದ ಪಕ್ಷದಲ್ಲಿ ನಾವು ಕಾನೂನುಬದ್ಧವಾಗಿ ನ್ಯಾಯಾಲಯದಲ್ಲೂ ಕೂಡ ದಾವೆಗಳನ್ನ ಹೂಡಿ ನಮಗ್ ಬರ್ಬೇಕಾಗಿದ್ದಂತ ನಮ್ಮ ನ್ಯಾಯಯುತವಾದ ಪಾಲನ್ನ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ಛಲನ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮಾತನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಜಿಲ್ಲಾದ್ಯಂತ ಬಲಗೈ ಜಾತಿಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ನಮ್ಮ ಏಕೈಕ ಬೇಡಿಕೆ, ಈಗೇನು ನಾಗಮೋಹನ್ ದಾಸ್ ಅವರ ವರದಿ ಸಿದ್ಧವಾಗಿ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಇದೆಯೋ ಅದು ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ರಾಜ್ಯ ಸರ್ಕಾರ ಕೂಡಲೇ ಸರಿಪಡಿಸಿ 27ನೇ ತಾರೀಕು ಇದೇ ತಿಂಗಳು 27ನೇ ತಾರೀಕು ಆಗುವಂತ ಒಂದು ಸಚಿವ ಸಂಪುಟ ಅಂತಿಮ ತೀರ್ಮಾನವನ್ನ ನಮ್ಮ ಸಮುದಾಯದ ಪರವಾಗಿ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯಯುತವಾಗಿ ನಮಗೆ ಬರಬೇಕಂತ ಪಾಲನ್ನ ಕ್ರೋಢೀಕರಿಸಿ ಸರ್ಕಾರ ಮತ್ತು ಸಚಿವ ಸಂಪುಟ ಹಾಗೂ ನಾಗಮೋಹನ್ ದಾಸ್ ಅವರ ಆಯೋಗ ಎಲ್ಲೂ ಸೇರಿ ನಮ್ಗೆ ಕೊಡಬೇಕಂತ ಪಾಲನ್ನ ನಮ್ಗೆ ಕೊಟ್ಟಾಗ ನಮ್ಮದು ಯಾವುದೇ ರೀತಿಯ ತಕರಾರಿಲ್ಲ. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ. ಅದರ ಜೊತೆಗೆ ಉಗ್ರವಾದ ಹೋರಾಟವನ್ನ ಮಾಡಿ ನಮ್ಮ ಪಾಲನ್ನ ನಾವು ಈಗಾಗಲೇ ಈ ವಿಚಾರದಲ್ಲಿ ಏನು ABC ಅಂತ ಮಾಡಿದ್ರೆ ಈ C ಕ್ಯಾಟಗರಿ ಅವರು ಹೈಕೋರ್ಟ್ ಅಲ್ಲಿ ದಾವೆ ಹೂಡಿದ್ದಾರೆ. ಅದು ತಡೆಯಾಜ್ಞೆ ಆಗಿದೆ. ಇದರ ಏನು ಈಗ ರಾಜ್ಯ ಸರ್ಕಾರ ಮತ್ತು ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಇದನ್ನ ಬಿಟ್ಟು ಈಗೇನು 56,834 ಉದ್ಯೋಗಗಳನ್ನ ರಾಜ್ಯ ಸರ್ಕಾರ ಈಗ ನಾವು ತಗೋಬೇಕಂತ ಏನ್ ಮಾಡಿದ್ರು ಅದನ್ನ ಹಳೆ ಮೀಸಲಾತಿಯಿಂದನೇ ಈಗ ಅದನ್ನ ಅಮೆಂಡ್ ಮಾಡಬಾಕಿ ಆದೇಶ ಹೊರಡಿಸ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಮ್ಮ ಬಲ ಸಮುದಾಯದಿಂದ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ. ಈಗ ಹೊಸ ನಾಗಮೋಹನ್ ದಾಸ್ ಅವರ ವರದಿಯಲ್ಲಾಗಿರ್ಬೋದು, ಈಗ ರೋಸ್ಟರ್ ಬಿಂದುವಲ್ಲಾಗಿರ್ಬೋದು ಅದನ್ನ ಮಾಡದೆ ಹಳೆ ಪದ್ಧತಿ ಹಳೆ ಏನು ಕಮಿಷನ್ ಇದೆ ಅದರಿಂದ ನಮಗೆ ಬರಬೇಕಂತ ಪಾಲ್ ನಮಗೆ ಕೊಟ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರವಾಗಿ ಮಾಧ್ಯಮ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಒಕ್ಕೂಟದಿಂದ ನಮ್ಮ ಹೆಸರು ತ್ಯಾಗರಾಜ್ ಪಿ ಚಲವಾದಿ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಜಾತಿ ಒಕ್ಕೂಟದ ಗೌರವ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು.